ಬಾಗಲಕೋಟೆಯಲ್ಲಿ 14 ಸುತ್ತಿನ ಮತ ಎಣಿಕೆ ಅಂತ್ಯ ಆಗಿದೆ. ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ನ ಉಮೇಶ್ ಮೇಟಿ 9952 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಉಮೇಶ್ ಮೇಟಿ ಅವರು ಪಡೆದಂತಹ ಮತಗಳು 57471. ವೀರಣ್ಣ ಚರಂತಿಮಠ್ ಅವರು ಪಡೆದಂತಹ ಮತಗಳು 47519. 9952 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ. ಬಾಗಲಕೋಟೆಯಲ್ಲಿ ಈಗಾಗಲೇ ಸಂಭ್ರಮಾಚರಣೆ ಆರಂಭ ಆಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 15ನೇ ಸುತ್ತಿನ ಮತ ಎಣಿಕೆ ಆರಂಭ ಆಗಿದೆ. 14 ಸುತ್ತುಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 9952 ಮತಗಳ ಮುನ್ನಡೆಯನ್ನ ಉಮೇಶ್ ಮೇಟಿ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರಿಂದ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು. 4000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಮರ್ಥ ಶಾಮನೂರು ಅನ್ನುವಂಥ ಅಪ್ಡೇಟ್. 11ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ ದಾವಣಗೆರೆಯಲ್ಲಿ. 11ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಬಳಿಕ 4000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಮರ್ಥ ಶಾಮನೂರು. ಆರಂಭದ 7 ಸುತ್ತುಗಳ ಮತ ಎಣಿಕೆಯಲ್ಲಿ ಸತತವಾಗಿ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಅಂತರ ಹೆಚ್ಚು ಕಮ್ಮಿ 5000ವರೆಗೂ ಕೂಡ ಹೋಗಿತ್ತು. ಆದ್ರೆ 8ನೇ ಸುತ್ತಿನಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಸಮರ್ಥ ಶಾಮನೂರು. ಅದಾದಂತಹ ನಂತರದಲ್ಲಿ ಅಂದ್ರೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಆ ಮತಗಟ್ಟೆಗಳ ಕೌಂಟಿಂಗ್ ಆರಂಭ ಆಗುತ್ತೆ. ಅದು ಆರಂಭ ಆಗ್ತಾ ಇದ್ದ ಹಾಗೆ ಸಮರ್ಥ ಶಾಮನೂರು ಅವರ ಮತಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ 11ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 4000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನೂರು. ಬಹಳ ಕುತೂಹಲಕ್ಕೆ ಕಾರಣ ಆಗಿರುವುದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬಾಗಲಕೋಟೆಯಲ್ಲಿ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರೇ ಗೆಲುವನ್ನ ದಾಖಲು ಮಾಡ್ತಾರೆ ಅನ್ನುವಂತಹ ಸಿಚುವೇಶನ್ ಕಾಣಿಸ್ತಾ ಇದೆ. ಯಾಕಂದ್ರೆ 16ನೇ ಸುತ್ತಿನ ಮತ ಎಣಿಕೆ ಅಲ್ಲಿ ಪ್ರಾರಂಭ ಆಗಿದೆ. 15 ಸುತ್ತಿನ ಮತ ಎಣಿಕೆ ಅಂತ್ಯವಾಗಿದ್ದು 9555 ಮತಗಳಿಂದ ಮುನ್ನಡೆಯನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಕಾಯ್ದುಕೊಂಡಿದ್ದಾರೆ. ಉಮೇಶ್ ಮೇಟಿ ಅವರು 60977 ಮತಗಳನ್ನ ಪಡ್ಕೊಂಡ್ರೆ ವೀರಣ್ಣ ಚರಂತಿಮಠ್ ಅವರು ಪಡೆದಿರುವಂತಹ ಮತಗಳು 51422. ಅಲ್ಲಿಗೆ ಮತಗಳ ಅಂತರ 9555. ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 16ನೇ ಸುತ್ತಿನ ಮತ ಎಣಿಕೆ ಅಲ್ಲಿ ಪ್ರಾರಂಭ ಆಗಿದೆ. ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆಯನ್ನ ಆರಂಭ ಮಾಡಿದ್ದಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಸಿಹಿ ಸುದ್ದಿ. 4000 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದ ಫಲಿತಾಂಶ ಕಂಪ್ಲೀಟ್ ಉಲ್ಟಾ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಗೆಲ್ಲುವಂತಹ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ವು. 15 ವರ್ಷಗಳ ಮಮತಾ ಅವರ ಆಡಳಿತ ಅಂತ್ಯವಾಗುವಂತಹ ಸೂಚನೆ ಸಿಗ್ತಾ ಇದೆ. 186ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್, ರಾಹುಲ್ ಗಾಂಧಿ ಅವರು ಹೋದ್ರು, ಹಾಗೆ ದೊಡ್ಡ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪ್ರಚಾರವನ್ನ ಮಾಡ್ತು.
ಕಳೆದ ಬಾರಿ ಯಾವ ರೀತಿ ಶೂನ್ಯ ಫಲಿತಾಂಶನೋ ಈ ಬಾರಿಯೂ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುನ್ನಡೆ ಕಾಣಿಸ್ತಾ ಇಲ್ಲ. ಆರಂಭದಲ್ಲಿ ಒಂದು 4-5 ಸೀಟ್ಗಳಲ್ಲಿ ಮುನ್ನಡೆ ಕಾಣಿಸ್ತು, ಆದ್ರೆ ಈಗಿಲ್ಲ. ಏನ್ ಹೇಳ್ತೀರಿ ಸರ್ ಪಶ್ಚಿಮ ಬಂಗಾಳದ ಫಲಿತಾಂಶಕ್ಕೆ ಸಂಬಂಧಪಟ್ಟ? ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ತುಂಬ ವೀಕ್ ಆಗಿದೆ. ಅಲ್ಲಿ 0 ರಿಸಲ್ಟು ಯಾರಿಗೂ ಆಶ್ಚರ್ಯ ತರೋ ವಿಚಾರ ಏನಲ್ಲ. ಓಕೆ, ಆದರೆ BJP ಅಪ್ಸರ್ಜ್ ಇದೆಯಲ್ಲ, ಅದರ ಮುನ್ನಡೆ ಇದೆಯಲ್ಲ, ಅದು ಆಶ್ಚರ್ಯಕರವಾದದ್ದೇ. ಅದಕ್ಕೆ ಕೆಲವು ಕಾರಣಗಳು ಇವೆ. ಒಂದು, 15 ವರ್ಷಗಳ ಕಾಲ ಏನು ಮಮತಾ ಬ್ಯಾನರ್ಜಿಯವರ ಅಧಿಕಾರ ನಡೀತು, ಆಂಟಿ ಇನ್ಕಂಬೆನ್ಸಿ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಆಂಟಿ ಇನ್ಕಂಬೆನ್ಸಿ ಇರೋದಕ್ಕೆ ಕಾರಣ ಆಡಳಿತ ಒಂದು, ಮತ್ತು BJPಯವರ ಪ್ರತಿಭಟನೆ, ಹೋರಾಟ ಇವೆಲ್ಲವೂ ಅವರಿಗೆ ದೊಡ್ಡ ಪ್ರತಿಫಲವನ್ನು ತಂದುಕೊಟ್ಟಿದೆ. ನನಗೆ ಅನಿಸೋದು ಏನು SIR ಮಾಡಿದೆ ವೆಸ್ಟ್ ಬೆಂಗಾಲ್ನಲ್ಲಿ, ಅದು ಬಹಳ ದೊಡ್ಡ ಬದಲಾವಣೆಯನ್ನು ತಂದಿದೆ ಅಂತ ಅನ್ನಿಸ್ತದೆ. ಸುಮಾರು 1 ಕೋಟಿ ಮತದಾರರನ್ನು ತೆಗೆದುಹಾಕಲಾಗಿದೆ. ಒಂದು ಕಾನ್ಸ್ಟಿಟ್ಯುಯೆನ್ಸಿಲಿ ನೀವು 5,000 to 10,000 ಡಿಫ್ರೆನ್ಸ್ನಲ್ಲಿ ಗೆಲ್ತಾರೆ ಯಾರೇ ಆಗಲಿ. ಒಂದು ಕಾನ್ಸ್ಟಿಟ್ಯುಯೆನ್ಸಿಲಿ ನೀವು 5,000 ಮತದಾರರನ್ನು ತೆಗೆದುಹಾಕಿಬಿಟ್ರೆ ಅವ್ರು ರಿಸಲ್ಟ್ ಕ್ಯಾನ್ ಬಿ ಎನಿಬಡೀಸ್ ಗೇಮ್, ಯಾರ್ದು ಬೇಕಾದರೂ ಆಗ್ಬೋದು. ಅದು ಆ ಫಲಿತಾಂಶ ಇಲ್ಲಿ ಬಂದಿದೆ BJPಗೆ ಅಂತ ನನಗೆ ಅನಿಸ್ತದೆ. ಸೇಮ್ ಥಿಂಗ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬಿಹಾರದಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ಎ ಒನ್ ಸೈಡೆಡ್ ಎಲೆಕ್ಷನ್. ಅದು BJP ಪರವಾಗಿ ಇಡೀ ಬಿಹಾರ ತಿರುಗಿದೆ ಅನ್ನೋ ಅಭಿಪ್ರಾಯ ಬರೋ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ಸಿನ RJDಯ ಮತದಾರರನ್ನೆಲ್ಲ ತೆಗೆದುಹಾಕಿದ್ರು. ಅಲ್ಲೂ ಸುಮಾರು 65 ಲಕ್ಷ ಮತದಾರರನ್ನು ಹೊರಗಾಕಿದ್ರು. ಅದೇ ಕೆಲಸವನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದ್ದಾರೆ. 65ಕ್ಕಿಂತ ಹೆಚ್ಚು, ಹತ್ತಿರ 1 ಕೋಟಿ ಮತದಾರರನ್ನು ತೆಗೆದುಹಾಕಿದ್ದಾರೆ. ಅಲ್ಲಿ TMCಯ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಅನ್ನೋದಕ್ಕೇನು ಪುರಾವೆಗಳು ಬೇಕಾಗಿಲ್ಲ. ಅದು ಇಟ್ ಇಸ್ ಅ ನೇಕೆಡ್ ಟ್ರೂತ್, ಸತ್ಯ. ಆದ್ದರಿಂದ ಇಷ್ಟು ದೊಡ್ಡ ಪ್ರಮಾಣದ ವ್ಯತ್ಯಾಸ BJPಗೆ ಅಡ್ವಾಂಟೇಜ್ ಆಗಿದೆ ಅಂತ ನನಗೆ ಅನಿಸ್ತದೆ. ಆಮೇಲೆ ಆಂಟಿ ಇನ್ಕಂಬೆನ್ಸಿ ಇದ್ದದ್ದು ನಿಜ. ಯಾಕೆಂದರೆ TMC ಆ್ಯಸ್ ಎ ರೀಜನಲ್ ಪಾರ್ಟಿ ಜನರ ಎಲ್ಲ ಆಕಾಂಕ್ಷೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ವೆಸ್ಟ್ ಬೆಂಗಾಲ್ ತುಂಬ ಪ್ರಾಬ್ಲಮ್ಸ್ ಇರೋವಂಥ ರಾಜ್ಯ. ಜನಸಂಖ್ಯೆನೂ ಜಾಸ್ತಿ ಇದೆ, ಜನರ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಆಮೇಲೆ ಟ್ರೈಬಲ್ ಸಂಖ್ಯೆ ಜಾಸ್ತಿ ಇದೆ. ಅವರಿನ್ನೂ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಜನರೇ ಭಾಳ ಇದ್ದಾರೆ. ಅವರೆಲ್ಲ ಈ ಸಾರಿ ಅವ್ರಿಗೊಂದು ಆಲ್ಟರ್ನೇಟಿವ್ ಬೇಕಾಗಿತ್ತು. ಅಲ್ಲಿ ಕಾಂಗ್ರೆಸ್ಸು ಮತ್ತು ಎಡಪಕ್ಷಗಳು ಆಲ್ಟರ್ನೇಟಿವ್ ಆಗೋಕ್ಕೆ ಸಾಧ್ಯ ಆಗಿಲ್ಲ ಇವತ್ತಿನವರೆಗೆ. ಅವರು ಅಧಿಕಾರದಿಂದ ಬಿಟ್ಟು ಹೊರಗೆ ಬಂದ ಮೇಲೆ ಕಾಂಗ್ರೆಸ್ ಮತ್ತೆ ಚಿಗುರಿಲ್ಲ ಅಲ್ಲಿ. ಆಶ್ಚರ್ಯ ಅಂದರೆ ಸುಮಾರು 25 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ CPM ಪಕ್ಷ ಕೂಡ ಅಧಿಕಾರ ಕಳ್ಕೊಂಡ ಮೇಲೆ 1 ಸೀಟ್ ಗೆಲ್ಲೋದು ಕಷ್ಟ ಆಗಿದೆ ಅವರಿಗೆ. ಅಂದರೆ ಅಂಥ ದುಸ್ಥಿತಿಯಲ್ಲಿದ್ದು ಆ ಪಕ್ಷ ಅಂತ ಈಗ ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ, ನನಗಂತೂ ಸಾಧ್ಯ ಆಗ್ತಿಲ್ಲ. ಅಂಥ ಕೇಡರ್ ಬೇಸ್ ಪಾರ್ಟಿ ಆಗಿದ್ದಂಥ ಕಮ್ಯುನಿಸ್ಟ್ ಪಾರ್ಟಿ ಈ ರೀತಿ ಸರ್ವನಾಶವಾಗುವಂಥ ಸ್ಥಿತಿಗೆ ಬಂದಿದೆ ಅಂದರೆ ಇಟ್ ಈಸ್ ಅನ್ಬಿಲೀವಬಲ್. ಹೇಗೆ ಸಾಧ್ಯ ಆಯಿತು? ಆ ಕೇಡರ್ಸ್ ಎಲ್ಲ ಎಲ್ಲಿ ಹೋದರು ಅಂತ ನೋಡಿದ್ರೆ ಅವರು ತೀರಾ ತದ್ವಿರುದ್ಧವಾದ ತಾತ್ವಿಕ ಚಿಂತನೆ ಇರತಕ್ಕಂಥ BJP ಜೊತೆಗೆ ಶಿಫ್ಟ್ ಆಗಿದ್ದಾರೆ. CPMನ ಕೇಡರ್ಸ್ ಎಲ್ಲ, ಕಾಂಗ್ರೆಸ್ಸಿನ ಕೇಡರ್ಸ್ ಮೊದಲೇ ಹೊರಟೋಗಿದ್ರು. ಈಗ CPMನ ಕೇಡರ್ಸು BJPಗೆ ಶಿಫ್ಟ್ ಆಗಿದ್ದಾರೆ. ಸೊ BJP ಅವರನ್ನೆಲ್ಲ ಚೆನ್ನಾಗಿ ಪಾಲನೆ ಮಾಡಿ, ಪೋಷಣೆ ಮಾಡಿ, ಜೊತೆಗೆ ಇಟ್ಕೊಂಡು ದೇ ಕುಡ್ ವಿನ್ 187. ಇದು ಇನ್ನೊಂದು ಮುಖ್ಯವಾದ ಕಾರಣ. ಆಮೇಲೆ ಮಮತಾ ಬ್ಯಾನರ್ಜಿಯವರ ಆಡಳಿತ ನಾಟ್ ಅಪ್ ಟು ದ ಮಾರ್ಕ್ ಅಂತ ಎಲ್ಲರೂ ಹೇಳ್ತಿದ್ರು. ನನಗೆ ಗೊತ್ತಿರೋ ಪ್ರಕಾರ, ನಾನು ಪಾರ್ಲಿಮೆಂಟಲ್ಲಿದ್ದಾಗೆಲ್ಲ ಮಾಹಿತಿ ಇತ್ತು, ಕೆಲವರು TMC ಸಂಸದರೇ ಹೇಳೋರು, ಅಯ್ಯೋ ಕರಪ್ಷನ್ ಭಾಳ ಇದೆ ಸರ್, ಏನು ಮಾಡೋದು, ನಾವು ಹೆಂಗೆ ತಪ್ಪಿಸೋದು ಅಂತ. ಆ ಕರಪ್ಷನ್ನಲ್ಲಿ BJP ಏನು ಕಡಿಮೆ ಇಲ್ಲ, BJP ಇರೋ ರಾಜ್ಯಗಳೇನು ಕಡಿಮೆ ಕರಪ್ಷನ್ ಮಾಡ್ತಾ ಇಲ್ಲ. ಅವರು TMCಗೆ ಕಾಂಗ್ರೆಸ್ಸಿಗೆ ಕಾಂಪಿಟೇಟಿವ್ ಕರಪ್ಷನ್ನೇ ಇರೋದು. ಆದರೆ ಅದರ ಪ್ರಚಾರ ಇದೆಯಲ್ಲ, ಅದು ನಿಮ್ಮನ್ನು ಹಳ್ಳಕ್ಕಾದರೂ ತಗೊಂಡೋಗ್ಬೋದು, ಬೆಟ್ಟದ ಮೇಲಾದರೂ ತಗೊಂಡೋಗ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.